ಪಾರ್ಟಿ ಆಫ್ ಇಂಡಿಯಾ ಅಥವಾಲೆ ಪಕ್ಷದ ವತಿಯಿಂದ KGFನ ಕಿಂಗ್ ಜಾರ್ಜ್ ಹಾಲ್ ಸಭಾಂಗಣದಲ್ಲಿ ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ KGF ನಗರದ ಎಲ್ಲ ಮಾಧ್ಯಮ ಸ್ನೇಹಿತರನ್ನು ತುಂಬುವುದರಿಂದ ಸ್ವಾಗತಿಸ್ತೀನಿ. ಇವತ್ತು ನಮ್ಮ ಪಕ್ಷ ದೇಶದ 31 ರಾಜ್ಯಗಳಲ್ಲಿ ಸಕ್ರಿಯವಾಗಿ ಬೆಳೀತಾ ಇದೆ. ಕರ್ನಾಟಕದ 31 ಜಿಲ್ಲೆಗಳಲ್ಲೂ ನಮ್ಮ ಪಕ್ಷ ಅಸ್ತಿತ್ವವನ್ನು ಹೊಂದಿ ಇವತ್ತು ಪ್ರಗತಿಯನ್ನು ಕಾಣ್ತಾ ಇದೆ. ಮುಂದಿನ ಲೋಕಸಭಾ ಚುನಾವಣೆಗಳ ಸಿದ್ಧತೆಯ ಭಾಗವಾಗಿ ಇದೇ ತಿಂಗಳ 30ನೇ ತಾರೀಕು ಕೋಲಾರ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಕೋಲಾರದ ಹಳೆ ಬಸ್ ನಿಲ್ದಾಣ ಆವರಣದಲ್ಲಿ ಆಯೋಜನೆ ಮಾಡಿದ್ದೀವಿ. ಸುಮಾರು 2,000 ಜನ ಕಾರ್ಯಕರ್ತರು, ಸಕ್ರಿಯ ಕಾರ್ಯಕರ್ತರು ಅಲ್ಲಿ ಆ ಸಮಾವೇಶದಲ್ಲಿ ಭಾಗವಹಿಸ್ತಿದ್ದಾರೆ. KGF ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 200 ಜನ ಸಕ್ರಿಯ ಕಾರ್ಯಕರ್ತರು ಅವತ್ತು ಭಾಗವಹಿಸ್ತಾರೆ ಅನ್ನೋ ಭರವಸೆಯನ್ನು ಈ ಮೂಲಕ ಹೇಳ್ತಾ ಇದ್ದೀನಿ. ಅದಾದ ನಂತರ ಫೆಬ್ರವರಿ 17ನೇ ತಾರೀಕು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಆಯೋಜನೆ ಮಾಡಿದ್ವಿ. ಅದಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಗೆ ಕೈ ಜೋಡಿಸ್ತಕ್ಕಂಥ BJP ಮತ್ತು JDS ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಮುಖಂಡರು ಬರ್ತಾಯಿದ್ದಾರೆ. ನಮ್ಮ ರಾಮದಾಸ್ ಅತ್ವಾಲೆ ಅವರು, ನಾನು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಆವತ್ತು ನಾವು ಎಷ್ಟು ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ, 28 ಕ್ಷೇತ್ರಗಳಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಜನರಲ್ ಕೊಡ್ರಿ, ಇನ್ನೊಂದು ಮೀಸಲು ಕೊಡ್ರಿ, ಮೀಸಲು ಕೋಲಾರ ಕೊಡ್ರಿ, ಜನರಲ್ ಚಿಕ್ಕೋಡಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇವೆರಡೂ ಕೊಟ್ಟರೆ 28ಕ್ಕೆ 28 ಗೆಲ್ತೀವಿ. ಅದು BJP, JDS ಮತ್ತು RP ಸಹಯೋಗದಲ್ಲಿ ಈ ಕೆಲಸ ಆಗುತ್ತೆ. ಆ ಪೂರ್ವಕವಾಗಿರ್ತಕ್ಕಂಥ ನಿರ್ಣಯವನ್ನು ನಾವು ಪ್ಯಾಲೇಸ್ ಗ್ರೌಂಡ್ನ ನಮ್ಮ ಫೆಬ್ರವರಿ 17ರ ಕಾರ್ಯಕ್ರಮದಲ್ಲಿ ತಗೊಳ್ತಾ ಇದ್ದೀವಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮೋದಿ ಅವ್ರ ಜೊತೆ ಯಾಕೆ ಕೈ ಜೋಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಲ್ಲಿ ಬದ್ಧತೆ ಇದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟವನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಕಾರಣಕ್ಕಾಗಿ ಮೋದಿಯವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ, BJP ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಇವತ್ತು ಕುಮಾರಸ್ವಾಮಿಯವರು ಈ ದಿನ ಒಂದು ಮಹತ್ತರವಾದಂಥ ರಾಜಕೀಯ ತೀರ್ಮಾನ ತಗೊಂಡು BJP ಜೊತೆಗೆ ಕೈ ಜೋಡಿಸಿರ್ತಕ್ಕಂಥದ್ದನ್ನು ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸ್ವಾಗತಿಸ್ತಾ ಇದ್ದೀನಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ಭವಿಷ್ಯವನ್ನು ನುಡಿತಾ ಇದೆ. ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಈ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈಗ 303 ಸೀಟ್ ಇರುವಂಥದ್ದು 403 ಸೀಟ್ ಆಗುತ್ತೆ ಅಂತೇಳಿ ಈ ಮೂಲಕ ಭವಿಷ್ಯ ನುಡಿತಾರೆ. ಸರ್, ಈಗ ಆಲ್ರೆಡಿ ಕೇಳೋದ್ರಲ್ಲಿ ತಪ್ಪೇನಿಲ್ವ, ಕೊಡೋದು ಬಿಡೋದು ನಮ್ಮ ಮಾತುಕತೆಯಲ್ಲಿ ಆಗ್ತದೆ. BJP ಯಾಕಂದರೆ ಸಿಟ್ಟಿಂಗ್ MP ಅವರು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ನಾವು ಕೇಳ್ತಾ ಇದ್ದೀವಿ. ಮುನಿಸ್ವಾಮಿ MP ಇದ್ದಾರೆ. ಈಗ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಜಾಸ್ತಿ MPಗಳನ್ನು ಬದಲಾವಣೆ ಮಾಡ್ತಾರೆ. ಸರ್, ಇವಾಗ JDS ಅಲೈನ್ಸಲ್ಲಿ ಅವ್ರನ್ನೂ ಕೋಲಾರ ಬೇಕಂತ ಕೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಮಂಡ್ಯ, ಬ್ಯಾಂಗ್ಳೂರು ರೂರಲ್ ಅವ್ರು ಕೇಳಿದ್ದಾರೆ. ಇವಾಗ ನೀವು ಕೋಲಾರ ಯಾಕೆ ಎಲ್ಲ ಕೋಲಾರ ಮೇಲೆ ಯಾಕೆ ನೀವು ಕಣ್ಣು ಹಿಡಿತಾ ಇದ್ದೀರಾ ಅಂತ. ಕೋಲಾರ ಮೀಸಲು ಕ್ಷೇತ್ರ. ಓಕೆ. RP ಇಲ್ಲದೆ ಇರುವಂಥ ಮೀಸಲು ಕ್ಷೇತ್ರ JDSಗೆ ಹಾಕಬೇಕು. ಹೌದು ತಾನೇ? RP ಬೇಸಿರುವಂಥ ಜಿಲ್ಲೆ ಇದು. KGF ನಿಮ್ಗೆ ಗೊತ್ತಿದೆ. KGFಯಿಂದಲೇ RP MLAಗಳಾಗ್ತಾ ಇರುವಂಥದ್ದು ಇದೆ. ಸ್ವಲ್ಪ ಹಿನ್ನಡೆ ಆಗಿದೆ. ಹೀಗಾಗಿ ಮೊದಲನೇದಾಗಿ ನಾವು KGF ಕೋಲಾರ ಜಿಲ್ಲಾ ಅದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಚುನಾವಣೆಯಲ್ಲೂ ಕಂಟೆಸ್ಟ್ ಮಾಡ್ತಾಯಿದ್ದೀವಿ. ನಮಗೆ ಬೇಸಿದೆ. ಕಳೆದ ನಾನು MPಗೆ ನಿಂತಿದ್ದೆ ಭಾಳ ವರ್ಷಗಳಿಂದ, 15 ವರ್ಷದಿಂದ. ಮತ್ತು ಪ್ರತಿ ಚುನಾವಣೆಯಲ್ಲೂ ಒಬ್ಬ ಕ್ಯಾಂಡಿಡೇಟ್ನ ಹಾಕ್ತಾನೆ ಇದ್ದೀವಿ. ಈ ಚುನಾವಣೆಯಲ್ಲೂ ಕೂಡ ನಾವು ಕಂಟೆಸ್ಟ್ ಮಾಡಬೇಕು. ಯಾಕಂದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕೊನೆಗೆ ಅಂತಿಮವಾಗಿ BJP ಅವರು JDS ಅವರು ಮಾತಾಡ್ಕೊಂಡು RP ಅವ್ರಿಗೆ ಬಿಟ್ಟುಕೊಟ್ರೆ ಇಡೀ ರಾಜ್ಯದಾದ್ಯಂತ ಅವ್ರಿಗೆ ಸಹಾಯ ಆಗುತ್ತೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. 28 ಕ್ಷೇತ್ರವನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈಗಾಗಲೇ 8 ತಿಂಗಳಾಗಿದೆ ಕಾಂಗ್ರೆಸ್ ಬಂತು. ಅವ್ರ ಅಚೀವ್ಮೆಂಟ್ ಹೇಗಿದೆ? ಸಿದ್ದರಾಮಯ್ಯ ಅವರ ಸರ್ಕಾರ ಜನವಿರೋಧಿ ಸರ್ಕಾರ ಅನ್ನೋದಕ್ಕೆ ಒಂದೇ ಒಂದು ಕೋಲಾರ ಜಿಲ್ಲೆಯ ತಾಜಾ ಉದಾಹರಣೆ ಹೇಳ್ತೀನಿ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿಂತ ಕಾಂಗ್ರೆಸ್ನ ಲೀಡರ್ ಶ್ರೀನಿವಾಸನ್ ಅವರ ಕೊಲೆ ಆಗಿದೆ. ಅದನ್ನು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಗಂಭೀರವಾಗಿ ಪರಿಗಣಿಸಿಲ್ಲ, ಅಥವಾ ರಾಜ್ಯ ಸರ್ಕಾರನೂ ಅದರ ಬಗ್ಗೆ ಪರಿಗಣಿಸಿಲ್ಲ.
ಒಬ್ಬ ತನ್ನ ಪಕ್ಷದ ಮುಖಂಡನಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಜನರಿಗೆ ಈ ಸರ್ಕಾರದಿಂದ ಏನು ರಕ್ಷಣೆ ಸಿಗ್ತದೆ? ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಒಬ್ಬ ತನ್ನ ಪಕ್ಷದ ಕಾರ್ಯಕರ್ತ ಅಥವಾ ಲೀಡರ್ಗೆ ರಕ್ಷಣೆ ಇಲ್ಲ ಅಂದರೆ ಜನಸಾಮಾನ್ಯರಿಗೆ ಎಲ್ಲಿ ರಕ್ಷಣೆ ಇದೆ? ಕೋಲಾರ ಜಿಲ್ಲೆಯಲ್ಲಿ 3-4 ಮರ್ಡರ್ಗಳಾಗಬೇಕು ಅಂದರೆ ಮರ್ಡರ್ಗಳ ಸರ್ಕಾರ ಅಂತ ಹೇಳಬೇಕಾಗತ್ತೆ ಇದಕ್ಕೆ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಭಾಳ ಜನವಿರೋಧಿಯಾಗಿ ಆಡಳಿತ ನಡೆಸ್ತಾ ಇದೆ. ದಲಿತರ ಹಣನ ಜನರಲ್ ಪ್ರಾಜೆಕ್ಟ್ಗಳಿಗೆ ಯೂಸ್ ಮಾಡ್ತಕ್ಕಂಥ ದಲಿತ ವಿರೋಧಿ ಸರ್ಕಾರ. SCP ಹಣ ದಲಿತರಿಗಾಗಿರುವಂಥ ಹಣ ಅದು. 11,500 ಕೋಟಿ ರೂಪಾಯಿ ಇವರು ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾರೆ. ಇದಕ್ಕಿಂತ ದಲಿತ ವಿರೋಧಿ ಕೃತ್ಯ ಯಾವುದಿದೆ? ಹೀಗಾಗಿ ನಾನು ಒಂದೆರಡು ಉದಾಹರಣೆ ಹೇಳ್ತದೆ. ಒಂದು ರಕ್ಷಣೆ ವಿಚಾರದಲ್ಲಿ, ಇನ್ನೊಂದು ಹಣ ದುರುಪಯೋಗ ಮಾಡೋದರಲ್ಲಿ ಇದು ಜನವಿರೋಧಿ ಸರ್ಕಾರ ಅಂತೇಳಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಸರ್, ನೀವು ಕೋಲಾರಲ್ಲಿ ಕಂಟೆಸ್ಟ್ ಮಾಡಿ ವಿನ್ ಆದರೆ ಈ ಡೆವಲಪ್ಮೆಂಟಿಗೆ ಏನಾದರೂ ಪ್ಲಾನ್ ಇಟ್ಕೊಂಡಿದ್ದೀರಾ? ಮೊಟ್ಟ ಮೊದಲನೇದಾಗಿ ನಾನು ಇಲ್ಲಿ BGML ಮನೆಗಳನ್ನು ಇಲ್ಲಿ ವಾಸ ಮಾಡುವಂಥವ್ರಿಗೆ ಕೊಡಿಸ್ತಕ್ಕಂಥದ್ದು. KGFಗೆ ನೀರು, ಕುಡಿಯೋ ನೀರು, ಶುದ್ಧವಾದ ಎರಗೋಳ್ ನೀರನ್ನು ಇಲ್ಲಿ ತರಿಸ್ತಕ್ಕಂಥದ್ದು, ಮತ್ತು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರ್ತಕ್ಕಂಥದ್ದು. ಈ 3 ಕೆಲಸವನ್ನು ನಾನು ಮಾಡೋದಕ್ಕೆ ತಾಕತ್ತು ಬಂದೇ ಬರ್ತದೆ. ನಾನು ಆಯ್ಕೆ ಆದ ಸರ್, ಇರುವಾಗ MP ಯಾಕೆ ಅದು ಮಾಡಿಲ್ಲ? ನೀವು ಯಾಕೆ ಅವ್ರಿಗೆ ಹೇಳಿ ಎಷ್ಟು ಸಲ ಹೇಳ್ಬೇಕು? ಗೆರಾವ್ ಮಾಡ್ತಾ ಇದ್ದೀವಿ, ಸಿಕ್ಕ ಕಡೆ ಹೇಳ್ತಾರೆ. ಮುಖಾಂತರಾಗಿ ಯಾಕೆ ಪ್ರೈಮ್ ನಾನು ಮಿನಿಸ್ಟರ್ MLA ನಿಂತಾಗ್ಲಿಂದಲೂ ನನ್ನ ಹೋರಾಟ ಈಗಲೂ ನಿಂತಿಲ್ಲ. ಈಗ ನಾವು ರಾಮದಾಸ್ ಅತ್ವಾಲೆ ಅವರು ಕೇಂದ್ರ ಸರ್ಕಾರ ಕೊಟ್ಟಿದ್ದ ಮನವಿ ಪತ್ರ ಎಲ್ಲ ಪ್ರೆಸ್ದವ್ರು ಕೊಟ್ಟಿದ್ದೀವಿ. ಇಲ್ಲಿ ಏನು ಮಾಡಬೇಕು KGFಲ್ಲಿ ಅಂತೇಳಿ. ಸೊ ಹೀಗಾಗಿ ನೀವು ಯಾವ್ಯಾವುದೋ ಕಾರಣಕ್ಕೆ MLA ಮತ್ತು MP ಗಳನ್ನು ಆಯ್ಕೆ ಮಾಡ್ತಾಯಿದ್ರಿ. ಅದರ ಕಷ್ಟವನ್ನು ಈಗ ಅನುಭವಿಸ್ತಾ ಇದ್ದೀವಿ. ಇದು KGF ನಗರಕ್ಕೆ ಒಂದೇನೇ ಅಲ್ಲ, KGF ವಿಧಾನಸಭಾ ಕ್ಷೇತ್ರ ಒಂದೇ ಅಲ್ಲ, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 0 ಸಾಧನೆ. ಅದು ಯಾರೇ ಇರಲಿ, ಅದು ಕಾಂಗ್ರೆಸ್ MLA ಇದ್ದಾರೆ, BJP MP ಇದ್ದಾರೆ, ಇಬ್ಬರದು ಒಂದೇ. ಈ ಸತಿ ಒಂದು ಬದಲಾವಣೆ ಮಾಡೋಣ. ಕೋಲಾರ ಡಿಸ್ಟಿಕ್ ಪೀಪಲ್ಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರಾ? ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಭ್ಯರ್ಥಿಯನ್ನು ತಾವು ಗೆಲ್ಲಿಸ್ಕೊಳ್ರಿ. ಈ ಹಿಂದಿನ ಯಾವುದೇ MP ಮಾಡದೇ ಇರತಕ್ಕಂಥ ಸಾಧನೆಗಳನ್ನು ನಾವು ಅಧಿಕಾರ ಹಿಡಿದ ಮೇಲೆ ಮಾಡಿ ತೋರಿಸ್ತೀವಿ. ಅಧಿಕಾರ ಇಲ್ಲದೆ ಹೋರಾಟ ಮಾಡ್ತಾಯಿದ್ದೀವಿ. ಕಳೆದ 40-50 ವರ್ಷಗಳ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಕೋಲಾರ ಜಿಲ್ಲೆಗಾಗಿ. ತಾವೇನಾದರೂ ಅವಕಾಶ ಕೊಟ್ಟು ಯಾವ ಪಕ್ಷ ಮುಖ ನೋಡದೆ ನೀವು ಒಬ್ಬ ಒಳ್ಳೆಯ ಅಭ್ಯರ್ಥಿನ ನಾವು ಆಗ್ತೀವಿ, ಆ ಅಭ್ಯರ್ಥಿನ ಬೆಂಬಲಿಸಿ ಗೆಲ್ಲಿಸಿದ್ರೆ ಅದು ಕೋಲಾರ ಜನ ಗೆದ್ದಂಗೆ, ಕೋಲಾರ ಜನರ ಅಭಿವೃದ್ಧಿ ಆರಂಭ ಆಗುತ್ತೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.